ಇವತ್ತಿನ ವಿಡಿಯೋದಲ್ಲಿ ನಾನು 2 ಬಗೆಯ ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ನೋಡೋಣ. ನಮಸ್ತೆ, ನನ್ನ ಹೆಸರು ವರ್ಷ. ವೆಲ್ಕಮ್ ಬ್ಯಾಕ್ ಟು ಅವರ್ಸ್ ಲೈಫ್ ಸ್ಟೈಲ್. ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಒಂದು ದೊಡ್ಡ ಬೌಲಷ್ಟು ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, ಕಲರ್ಗೆ ಅರಿಶಿಣ, ಕಡಲೆ ಹಿಟ್ಟನ್ನು ಬಳಸಿರೋದ್ರಿಂದ ಸ್ವಲ್ಪ ಹಿಂಗು, ಹಾಗೆ ಖಾರಕ್ಕೆ ಚಿಲ್ಲಿ ಪೌಡರ್. ಓಮ್ ಕಾಳಿದ್ರೆ ಅದನ್ನು ಬಳಸಿ, ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ಈ ಡ್ರೈ ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ತಾ ಸಾಫ್ಟಾಗಿ ಹಿಟ್ಟನ್ನು ಕಲಸಿ ತೆಗೆದಿಡ್ತೀನಿ. ಇದಕ್ಕೆ ಸರಿಯಾದ ಅಳತೆ ಅನ್ನೋದಾದರೆ ಕಡಲೆ ಹಿಟ್ಟು 250 ಗ್ರಾಮ್ ತೊಗೊಳ್ಳಿ, ಅಕ್ಕಿ ಹಿಟ್ಟು 100 ಗ್ರಾಮ್ ತೊಗೊಂಡ್ರೆ ಸಾಕಾಗುತ್ತೆ. ಈಗ ಎಣ್ಣೆನ ಬಿಸಿಗೆ ಇಟ್ಕೊಂಡು ಕಡಲೆ ಬೀಜ ಮತ್ತು ಹುರ್ಗಡ್ಲೆನ ಫ್ರೈ ಮಾಡಿ ತೆಗೆದಿಡಬೇಕು. ಲೋ ಟು ಮೀಡಿಯಮ್ ಹೀಟಲ್ಲಿ ಕಡಲೆ ಬೀಜನ ಹುರಿದು ತೆಗೆದಿಡಬೇಕು. ಹುರಿ ಜಾಸ್ತಿ ಆದರೆ ಕಡಲೆ ಬೀಜ ಸೀದು ಹೋಗುತ್ತೆ, ಮಿಕ್ಸ್ಚರ್ ತಿನ್ನುವಾಗ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ನೋಡಿಕೊಂಡು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ಇದೇ ಎಣ್ಣೆಗೆ ಈಗ ಹುರ್ಗಡ್ಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನು ಎಣ್ಣೆ ಬಳಸಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಜಾಸ್ತಿ ಎಣ್ಣೆನ ಬಳಸ್ಕೋಬೋದು. ಮತ್ತು ಇದು ಯೂಸ್ ಆಗೋದಿಲ್ಲ ಅಲ್ವಾ, ಅದಕ್ಕೆ ನಾನು ಸ್ವಲ್ಪನ ಎಣ್ಣೆ ಬಳಸಿದ್ದೀನಿ. ಇದಕ್ಕೆ ಇವಾಗ 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಕರೆದು ತೆಗೆದಿಡ್ತೀನಿ. ಹಾಗೆ ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಕರಿಬೇಕು. ಇವಾಗ ಇದೆಲ್ಲ ಕರ್ದಿದ್ದಾಗಿದೆ. ಈಗ ಈ ಪ್ಲೇಟನ್ನು ತೊಗೊಂಡು ಚಕ್ಲಿ ಒರಳಿದ್ದು ಅದಕ್ಕೆ ಮಿಕ್ಸ್ಚರ್ ಇಟ್ಟು ಏನು ರೆಡಿ ಮಾಡಿದ್ದೆ ಅದನ್ನು ಹಾಕಿ ಫಿಲ್ ಮಾಡಿ ಡೈರೆಕ್ಟಾಗಿ ಈ ಕಾದ ಎಣ್ಣೆಯಲ್ಲಿ ಈ ರೀತಿ ಒತ್ಕೋತೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಡಬೇಕು. ಎಷ್ಟಿತ್ತು ಅಷ್ಟನ್ನು ಫುಲ್ ಕರ್ಕೊಳ್ಬೇಕು ಈಗ ಎಣ್ಣೆಯಲ್ಲಿ. ಈಗ ಇದನ್ನೆಲ್ಲ ಕರ್ದಾಗಿದೆ. ಈಗ ಅದೇ ಎಣ್ಣೆಗೆ ನಾನು ಅವಲಕ್ಕಿನೂ ಕರ್ಕೋತೀನಿ. ಬಳಸೋದೆಲ್ಲ ಸೇಮ್ ಪದಾರ್ಥಗಳು, ಆದರೆ 2 ಮಿಕ್ಸ್ಚರ್ನ ಮಾಡ್ಕೋಬೋದು. ಈಸಿ, ಅರ್ಧ ಗಂಟೆಲೇ ನಾವು ಮಿಕ್ಸ್ಚರ್ನ ಮಾಡ್ಬೋದು. ಇವಾಗ ಅವಲಕ್ಕಿ ಮಿಕ್ಸ್ಚರ್ಗೆ ನಾನು ಕೊಬ್ಬರಿ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿನೂ ಬಳಸ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೆಳ್ಳುಳ್ಳಿನ ತೆಗಿಬೋದು, ಬೇಡ ಅಂದರೆ. ಈಗ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಅವಲಕ್ಕಿ ಮಿಕ್ಸ್ಚರ್ನ ಈಗ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಕರ್ದಿದ್ದು ಕೊಬ್ಬರಿ ಚೂರುಗಳು ಹಾಕಿದ್ದೀನಿ. ಇವಾಗ ಒಂದು ಸಣ್ಣ ಬೌಲಲ್ಲಿ ಉಪ್ಪು, ಚಿಲ್ಲಿ ಪೌಡರ್, ಹಿಂಗು ಮತ್ತು ಅರಿಶಿಣ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಈಗ ಇದಕ್ಕೆ ಕರ್ದಿದ್ದಂಥ ಕರ್ಬೇವಿನ ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ, ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡಿದಂಥ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಮೇಲ್ಗಡೆಯಿಂದ ಈಗ ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಬೇಕಿದ್ದರೆ ಸಕ್ಕರೆ ಪುಡಿನೂ ಸೇರಿಸ್ಕೋಬೋದು. ನಾನು ಸೇರಿಸ್ತಾ ಇಲ್ಲ, ಅದೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟ ಆದರೆ ಸೇರಿಸ್ಕೋಬೋದು. ಈಗ ಅವಲಕ್ಕಿ ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ಕರ್ದಿಟ್ಟಂಥ ಸೇವನ್ನ ಈಗ ಕ್ರಷ್ ಮಾಡ್ಕೊಳ್ಳೋಣ. ಮಿಕ್ಸ್ಚರ್ ಅಲ್ವಾ, ಸ್ವಲ್ಪ ನೋಡ್ಕೊಂಡು ಕ್ರಷ್ ಮಾಡ್ಕೊಳ್ಳಿ. ಅದಕ್ಕೆ ಕರ್ದಿಟ್ಟಂಥ ಕರ್ಬೇವಿನ ಸೊಪ್ಪು ಹಾಗೆ ಹುರ್ಗಡ್ಲೆ, ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ವಿ ಅದನ್ನು ಮೇಲ್ಗಡೆ ಹಾಕಿ ಹೀಗೆ ಕೈಯಿಂದ ಮಿಕ್ಸ್ ಮಾಡಿದ್ರೆ ಈ ಮಿಕ್ಸ್ಚರು ರೆಡಿಯಾಗುತ್ತೆ. 2 ಬಗೆಯ ಮಿಕ್ಸ್ಚರ್ ರೆಡಿಯಾಗುತ್ತೆ. ಈಗ ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.